ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯವು ಪ್ರಾರಂಭವಾಗಿದ್ದು ಯಾವ ಉದ್ದೇಶದಿಂದ, ಹಾಗೆ ಹೇಗೆ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಹೇಳಿ. ಅದು 1965ರ ಡಿಸೆಂಬರ್ 5ನೇ ತಾರೀಕು. ಅವತ್ತು ಗೀತಾ ಜಯಂತಿ. ಗೀತೆಯನ್ನ ಬೋಧಿಸಿದ ಕೃಷ್ಣನ ನೆನಪಿಸಿಕೊಳ್ಳತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ಕೃತಿ ಪ್ರಕಟವಾಯಿತು. ಗುರುಜಿ, ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಯಾವ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ? ಕೇರಳದವರು ಕಾಶಿಗೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಎಲ್ಲೂ ಏನೂ ಸಮಸ್ಯೆ ಇರ್ತಿರ್ಲಿಲ್ಲ. ಉತ್ತರ ಭಾರತದವರು ರಾಮೇಶ್ವರಕ್ಕೆ ಬರ್ತಾ ಇದ್ರು. ಹಾಗೆ ಆ ಉಪನ್ಯಾಸ ಮಾಲೆಯೇ ಮುಂದಿನ ದಿನದಲ್ಲಿ ಯುಗಾವತಾರ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಯಿತು. ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಮುಖ ಯೋಜನೆಗಳು ಹಾಗೆ ಪ್ರಕಟಣೆಗಳನ್ನ ಸ್ವಲ್ಪ ತಿಳಿಸ್ಬೋದು. ಮಧ್ವರಾಯರು ಹೀಗೆ ಏಕಾತ್ಮತಾ ಸ್ತೋತ್ರವನ್ನು ಪಠಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಅನ್ನಿಸ್ತು, ನಾವಿಷ್ಟು ಹೆಸರುಗಳನ್ನು ಹೇಳ್ತೀವಲ್ಲ ಇದರಲ್ಲಿ, ಆದರೆ ಅವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಾ ಹೋದ್ರೆ ಬಹಳಷ್ಟು ಜನರ ಬಗ್ಗೆ ನಮ್ಮ ಸಮಾಜಕ್ಕೆ ಪರಿಚಯವೇ ಇಲ್ಲ. ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಸಮಾಜ ಹಾಗೂ ಸರ್ಕಾರ ಹೇಗೆ ಗುರುತಿಸಿದೆ? ಅದು ಕುವೆಂಪು ಅವರಿರಬಹುದು, ಶಿವರಾಮ್ ಕಾರಂತರಿರಬಹುದು, ಬೇಂದ್ರೆ ಅವರಿರಬಹುದು, ತೀತಾ ಶರ್ಮರು ಪ್ರಾರಂಭದಿಂದಲೂ ಜೊತೆಯಲ್ಲಿ ಇದ್ರು, ನಿರಂಜನ ಅವರಿರಬಹುದು. ಈ ರೀತಿಯಲ್ಲಿ ಅಂದಿನ ಪ್ರಮುಖ ಸಾಹಿತಿಗಳೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಬಲಕ್ಕೆ ನಿಂತರು. ಭಾರತ ಭಾರತಿ ಸಮಾರೋಪ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಅದುವರೆಗೆ ನಡೆದಿರಲಿಲ್ಲ ಅನ್ನುವ ರೀತಿಯಲ್ಲಿ ನಡೀತು. ಇಡೀ ಭಾರತ ಭಾರತಿ ಪುಸ್ತಕ ಸಂಪದಕ್ಕೋಸ್ಕರ ಕೆಲಸ ಮಾಡಿದ್ದಂತಹ 350-400 ಜನ ಲೇಖಕರನ್ನ ಒಂದೇ ಕಡೆ ಕರೆದು ಕೂರಿಸಿ ಅವರೆಲ್ಲರಿಗೂ ಗೌರವವನ್ನ ಸಮರ್ಪಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಡೀತು.